ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹೇಗೆ ನನಗೆ ಇಷ್ಟ ಆಗಿರೋದು ಲೈಫ್ ಅಂದರೆ ನನ್ನ ಡ್ರೀಮ್ಸ್ ಮತ್ತು ಡಿಸೈರ್ಸ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ, ಜಸ್ಟ್ 2 ಸ್ಟೆಪ್ಸ್ ಯೂಸ್ ಮಾಡಿ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಿಮಗೆ ಎಲ್ಲ ಗೊತ್ತಿರಬಹುದು, ಸೋಲ್ಸ್ಟೈಸ್ ಅಂದರೆ ವಿಂಟರ್ ಸೋಲ್ಸ್ಟೈಸ್ ಡಿಸೆಂಬರ್ 21 ಅಥವಾ ಆ ಹಿಂದೆ ಮುಂದೆ ಆ ದಿನಗಳಲ್ಲಿ ಬರುತ್ತೆ. 21 ಇರ್ಬೋದು, 22ನೇ ತಾರೀಕು, 21ನೇ ತಾರೀಕು. ಈ ವರ್ಷ 21 ಡಿಸೆಂಬರ್ ಬಂದಿತ್ತು. ಸೊ ಆ ದಿನ ಅಥವಾ ಆ ವಾರದಲ್ಲಿ ನಾನು ಒಂದು ವಿಂಟರ್ ಸೋಲ್ಸ್ಟೈಸ್ ರಿಚುವಲ್ ಅಂತ ಮಾಡ್ತೀನಿ. ಸೊ ಇದರಲ್ಲಿ ಏನಿರುತ್ತೆ, ಸ್ಟೆಪ್ಸ್ ಎಲ್ಲ ಇರುತ್ತೆ, ಮ್ಯಾನಿಫೆಸ್ಟೇಷನ್ ಸ್ಟೆಪ್ಸ್ ಇರುತ್ತೆ. ಇದು ನನ್ನ ಮೊದಲನೇ ಸ್ಟೆಪ್ಪು. ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ಪು ನಂದು ಡಿಸೆಂಬರಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ 2025 ನಾನು ಹೇಗಿರಬೇಕು, ನನ್ನ ಈ ವರ್ಷ ಹೇಗಿರಬೇಕು ಅಂತ ಅದನ್ನು ನಾನು ಡಿಸೆಂಬರಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲನೇ ಸ್ಟೆಪ್ಪು ವಿಂಟರ್ ಸೋಲ್ಸ್ಟೈಸ್ ರಿಚುವಲ್ಸ್ ಮಾಡುವುದು. ಸೊ ಆ ರಿಚುವಲ್ ಮಾಡಿದ್ಮೇಲೆ ಅದರಲ್ಲಿ ನನಗೆ ಏನೇನಿರುತ್ತೆ ಅಂದರೆ, ಈ 2024 ಅಥವಾ ಹಿಂದಿನ ವರ್ಷ ಇರುತ್ತೆಲ್ಲ, ಅಂದರೆ ಈಗ ಹೋಗ್ತಾ ಇರೋ ವರ್ಷ, ಯಾಕೆಂದರೆ ಡಿಸೆಂಬರಲ್ಲಿ ಮಾಡೋದ್ರಿಂದ ಲಾಸ್ಟ್ 20ನೇ ತಾರೀಕು ಆದಮೇಲೆ 21 ಆದಮೇಲೆ ಎಂಡ್ ಆಫ್ ಡಿಸೆಂಬರ್ ಮಾಡ್ತಾ ಇರೋದ್ರಿಂದ ಆ ವರ್ಷದಲ್ಲಿ ಏನೇನು ನನಗೆ ಹೆಲ್ಪ್ ಆಗಲಿಲ್ಲ, ಏನೇನಿರುತ್ತೆ ಅದನ್ನೆಲ್ಲ ಲೆಟ್ ಗೋ ಮಾಡೋದು, ಅದನ್ನು ಬಿಟ್ಕೊಡ್ತಾ ಹೋಗೋದು ಯಾವುದ್ಯಾವುದಿರುತ್ತೆ ಅವನ್ನೆಲ್ಲನೂ ಆ ರಿಚುವಲಲ್ಲಿ ಮಾಡ್ತೀನಿ ನಾನು. ಹಾಗೆಯೇ ಅದರಲ್ಲೇ ನನಗೆ ವ್ಯಾಲ್ಯೂಸ್ ಏನು, ಇಂಪಾರ್ಟೆಂಟ್ ಇಂಟೆನ್ಷನ್ಸ್ ಏನು. ಸೊ ಈಗ ಹೊಸ ವರ್ಷದಲ್ಲಿ ನಾನು ಏನೇನು ಡಿಸೈರ್ಸ್, ಡ್ರೀಮ್ಸ್ ಏನೇನು ನಾನು ಮ್ಯಾನಿಫೆಸ್ಟ್ ಮಾಡಬೇಕು, ಏನು ವರ್ಕ್ ಆಯಿತು ಈ ವರ್ಷ ಅದನ್ನೇ ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಈ ಥರ ಸುಮಾರೆಲ್ಲ ಜರ್ನಲಿ ಪ್ರಾಂಪ್ಟ್ಸ್ ಇರುತ್ತೆ. ಅದನ್ನೆಲ್ಲ ಜರ್ನಲ್ ಮಾಡಿ ಸುಮಾರು ಇವನ್ನೆಲ್ಲ, ಸೊ ನನಗೆ ಇಷ್ಟ ಆಗಿಲ್ದಿದ್ದು, ಚಾಲೆಂಜಸ್ಸು, ಬೇಡವಾದ್ದು ಇವೆಲ್ಲನೂ ಇದು ಮಾಡಿಬಿಟ್ಟು ರಿಫ್ಲೆಕ್ಷನ್ ಮಾಡಿ ಅದೆಲ್ಲನೂ ಸುಮಾರು ಸ್ಟೆಪ್ಸ್ ಇರುತ್ತೆ ಆ ರಿಚುವಲ್. ಸೊ ಅರೌಂಡ್ ಒಂದು 3 ಗಂಟೆದು ರಿಚುವಲ್ ಮಾಡ್ತೀನಿ. ಅದು 2ರಿಂದ 3 ಗಂಟೆ ಸುಮಾರು ಸ್ಟೆಪ್ಸ್ ಇರುತ್ತೆ. ಸೊ ಅದರಲ್ಲಿ ನನಗೆ ಅದೆಲ್ಲ ಮಾಡಿದ್ಮೇಲೆ ವಿಂಟರ್ ಸೋಲ್ಸ್ಟೈಸ್ ರಿಚುವಲ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆಲ್ಲ. ಸೊ ಐಡಿಯಾ ಬರುತ್ತೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ನಾನು ಏನೇನು ಇಂಟೆನ್ಷನ್ಸ್ ಇಟ್ಕೋಬೇಕು, ಏನೇನು ಡ್ರೀಮ್ಸು, ಡಿಸೈರ್ಸ್ ಏನೇನು ನನಗೆ ಅಚೀವ್ ಮಾಡಬೇಕು ಅಂತ ಇದೆ ನೆಕ್ಸ್ಟ್ ಇಯರ್, ಅಂದರೆ ಹೊಸ ವರ್ಷದಲ್ಲಿ ಅಂತ ನನಗೆಲ್ಲ ಗೊತ್ತಾಗುತ್ತೆ. ಸೊ ಅದೆಲ್ಲ ಗೊತ್ತಾಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು, ಅದರಲ್ಲಿ ನನಗೇನು ತಿಳ್ಕೊಂಡಿದ್ದೀನೋ ಅದನ್ನು ಉಪಯೋಗಿಸ್ಕೊಂಡು ಸೆಕೆಂಡ್ ಸ್ಟೆಪ್ನ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ಸೊ ಆದರೆ ಆಲ್ರೆಡಿ ನನಗೆ ಗೊತ್ತಾಗಿರುತ್ತಲ್ಲ, ಈ ರಿಚುವಲಿಂದ ನನಗೆಲ್ಲನೂ ತುಂಬಾ ಕ್ಲಾರಿಟಿ ಬಂದಿರುತ್ತೆ, ನನಗೆಲ್ಲ ಐಡಿಯಾನೂ ಬಂದಿರುತ್ತೆ. ಸೊ ಅದನ್ನೆಲ್ಲ ಇದು ಮಾಡ್ತೀನಿ. ಹಾಗೆ ವರ್ಡ್ ಆಫ್ ದಿ ಇಯರ್, ಸೊ ವರ್ಡ್ ಅಥವಾ ವರ್ಡ್ಸ್ ಆಫ್ ದಿ ಇಯರ್ ಕೂಡ ನನಗೆ ಆ ರಿಚುವಲ್ನಲ್ಲೇ ನಾನು ಕಂಡ್ಕೋತೀನಿ, ಅದರಲ್ಲೇ ತಿಳ್ಕೊತೀನಿ. ಸೊ ಅದನ್ನು ಕೂಡ ನಾನು ವಿಷನ್ ಬೋರ್ಡಲ್ಲಿ ಹಾಕ್ತೀನಿ. ಸೊ ವಿಷನ್ ಬೋರ್ಡ್ ಬಗ್ಗೆ ನಿಮಗೆ ಎಲ್ಲ ನಾನು ಲಿಂಕ್ ಹಾಕ್ತೀನಿ. ವಿಡಿಯೋ ಕೆಲವೊಂದು ನಾನು ಶೇರ್ ಮಾಡಿದ್ದೀನಿ, ವೀಡಿಯೋಸ್, ಹಳೆ ವೀಡಿಯೋಸ್ದು ಲಿಂಕ್ ಕೂಡ ನಿಮಗೆ ಹಾಕ್ತೀನಿ. ಹಾಗೆ ನಾನು ಪ್ರತಿ ವರ್ಷ 3 ವಿಷನ್ ಬೋರ್ಡ್ ವರ್ಕ್ಶಾಪ್ಸು ಮಾಡ್ತೀನಿ, ಆನ್ಲೈನ್ ವರ್ಕ್ಶಾಪ್ಸು ಮಾಡ್ತೀನಿ. ಅದ್ರ ಡೀಟೇಲ್ಸ್ ಕೂಡ ಆ ಲಿಂಕಲ್ಲಿ ಹೋದರೆ ನಿಮಗೆಲ್ಲ ಸಿಕ್ಕುತ್ತೆ. ಸೊ ಆ ವಿಷನ್ ಬೋರ್ಡು ಸೆಕೆಂಡ್ ಸ್ಟೆಪ್ ಅದು ಆಲ್ರೆಡಿ ಮಾಡಾಗಿದೆ. ಸೊ ವಿಷನ್ ಬೋರ್ಡು ಕೂಡ ನಿಮಗೆ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವರ್ಷದ ವಿಷನ್ ಬೋರ್ಡು, ಇದರಲ್ಲಿ ನಂದು ಎಲ್ಲ ಡ್ರೀಮ್ಸು ಏನು, ನನ್ನ ಇಂಟೆನ್ಷನ್ಸ್ ಏನು, ನನ್ನ ವಿಷನ್ ಹೇಗಿರಬೇಕು ನಂದು 2025 ಅನ್ನೋದೆಲ್ಲ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅಂದರೆ ನಾನು ಈ ವಿಷನ್ ಬೋರ್ಡಲ್ಲಿ ನಾನು ವಿಷುವಲ್ ಫಾರ್ಮಲ್ಲಿ ಇಮೇಜಸ್ಸಲ್ಲಿ ಹಾಗೆ ಎಲ್ಲನೂ ನಾನು ಅದನ್ನು ಮಾಡಿದ್ದೀನಿ. ಅದನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿಕೊಂಡು ಅದು ಯಾವಾಗಲೂ ಕಾಣಿಸೋ ಥರ ಇಟ್ಕೊಂಡಿರ್ತೀನಿ ನಾನು. ಅದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಾನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ನನಗೆ ಆ ಮೋಟಿವೇಶನ್, ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆಯೇ 100% ರಿಸಲ್ಟ್ ಸಿಕ್ಕಿದೆ ನನಗೆ. ಸೊ ಈ ವಿಷನ್ ಬೋರ್ಡು ನಾನು ಸುಮಾರು 8 ವರ್ಷದಿಂದ ಮಾಡ್ತಾಯಿದ್ದೀನಿ. 2017ರಿಂದ ನಾನು ವಿಷನ್ ಬೋರ್ಡ್ ಯೂಸ್ ಮಾಡಿಕೊಂಡು ನಂದು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಏನು ಲೈಫ್ ಬೇಕು ಹಾಗೆಯೇ ನಾನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ವಿಷನ್ ಬೋರ್ಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಅದು ಮೇನ್ ಟೂಲು. ಸೊ ಹಾಗಾಗಿ ನನಗೆ 100% ಸಕ್ಸಸ್ ರೇಟ್ ಅಲ್ಲಿಂದನೇ ಸಿಕ್ಕಿದೆ. ನಿಮಗೆ ಸುಮಾರು ಸಲ ಹೇಳಿರಬೇಕು, ನನಗೆ ಟ್ವಿನ್ಸ್ ಮಕ್ಕಳಿದ್ದಾರೆ. ಅದು ಮಕ್ಕಳನ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಿರೋದು ವಿಷನ್ ಬೋರ್ಡಿಂದನೇ ಮಾಡಿದೆ. ಹಾಗೆ ನಾನು
ಸೈಕಾಲಜಿಸ್ಟ್ ಆಗಿರೋದು. ನಾನು ಮುಂಚೆ ಇಂಜಿನಿಯರ್ ಆಗಿದ್ದೆ, ಅಂದರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋಳು ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚ್ ಮಾಡ್ತಾಯಿದ್ದೆ, ಪ್ರೊಫೆಸರ್ ಆಗಿದ್ದೆ. ಆಮೇಲೆ ಸೈಕಾಲಜಿಸ್ಟ್ ಆಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ಓದಿದೆ ಮಾಡಿದೆ. ಆ ಟೈಮಲ್ಲಿ 2017ನಲ್ಲಿ ಸೊ ನಾನು ಅದನ್ನು ವಿಷನ್ ಬೋರ್ಡಲ್ಲಿ ಹಾಕಿದ್ದೆ, ನಾನು ಸಕ್ಸಸ್ಫುಲ್ ಸೈಕಾಲಜಿಸ್ಟ್ ಆಗಬೇಕು, ಹೀಗೆ ನಾನು ಸೆಂಟರ್ ಓಪನ್ ಮಾಡಬೇಕು, ಹೀಗೆ ಹೀಲಿಂಗ್ ಸೆಂಟರ್ ಮತ್ತು ಕೋಚಿಂಗ್ ಸೆಂಟರ್, ಈ ಥರ ತುಂಬ ಜನಗಳಿಗೆ ನನಗೆ ಹೆಲ್ಪ್ ಮಾಡಬೇಕು, ಈ ಥರ ಎಲ್ಲನೂ ನಾನು ವಿಷನ್ ಬೋರ್ಡಲ್ಲಿ ಹಾಕಿದ್ದೆ. ಅದೆಲ್ಲ ನಂಗೆ ಸಕ್ಸಸ್ ಸಿಕ್ಕಿದೆ. ಹೀಗೆ ನಾನು 8 ವರ್ಷದಿಂದ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ವರ್ಕ್ಶಾಪ್ ಮಾಡ್ತಾಯಿದ್ದಾರೆ, ನನ್ನ ವರ್ಕ್ಶಾಪ್ ಮಾಡ್ತಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ನಿಮ್ಮ ಸಕ್ಸಸ್ ರೇಟ್ ಸಿಕ್ಕಿದೆ. ಸೊ ಹೀಗೆ ವಿಷನ್ ಬೋರ್ಡ್ ತುಂಬ ತುಂಬಾ ಪವರ್ಫುಲ್ ಇದು ವಿಷನ್ ಬೋರ್ಡ್ ಮ್ಯಾನಿಫೆಸ್ಟಿಂಗ್ ಟೂಲ್, ಪವರ್ಫುಲ್ ಮ್ಯಾನಿಫೆಸ್ಟಿಂಗ್ ಟೂಲ್. ಬರೀ ವಿಷನ್ ಬೋರ್ಡ್ ಅಂದರೆ ಇಮೇಜಸ್ನ ಹಾಕಿದ ತಕ್ಷಣ ಅಥವಾ ನಮಗೇನಿದೆ ಡ್ರೀಮ್ಸ್ ಡಿಸೈರ್ಸ್ ಅಷ್ಟನ್ನೇ ಹಾಕಿದ ತಕ್ಷಣ ಏನು ಸಕ್ಸಸ್ ಸಿಕ್ಕುತ್ತೆ ಅಂತ ಹೇಳಲ್ಲ ನಾನು. ಅದು ಒಂದು ಪಾರ್ಟ್ ಅಷ್ಟೇ. ಕ್ಲಾರಿಟಿ, ಆಮೇಲೆ ನಮಗೆ ದಿನ ನಾವು ನೋಡಿಬಿಟ್ಟು ಅದನ್ನು ನಾವು ಆ್ಯಕ್ಷನ್ ತೊಗೊಳೋದಕ್ಕೆ ನಮಗೆ ಮೋಟಿವೇಶನ್ ಬೇಕಲ್ಲ, ಅದೆಲ್ಲ ನೀವು ಒಂದು ಸಲ ನೀವು ರಿಟರ್ನ್ ಫಾರ್ಮಲ್ಲಿ ಫಿಸಿಕಲ್ಲಾಗಿ ನಿಮ್ಮ ಕಣ್ಣೆದುರಿಗೆ ನೀವೆಲ್ಲ ವಿಜುವಲ್ಸ್ ಹಾಕ್ಕೊಂಡ್ರೆ ನಿಮಗೆ ಅಲ್ಲಿ 50% ಅಲ್ಲಿ ಸಕ್ಸಸ್ ಸಿಕ್ಕೇ ಬಿಡುತ್ತೆ. ಸೊ ನೆಕ್ಸ್ಟು ಅದನ್ನು ನೋಡಿ ದಿನ ನೋಡಿ ನಿಮಗೆ ಅದು ಮೋಟಿವೇಶನ್ ಸಿಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ, ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಇದೆ ಮ್ಯಾನಿಫೆಸ್ಟೇಷನ್ದು. ಸೊ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸುಮಾರು ಸ್ಟೆಪ್ಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಟೂಲು ವಿಷನ್ ಬೋರ್ಡಾಗಿ ನಾವು ವಿಷನ್ ಬೋರ್ಡ್ನ ಇಂಪಾರ್ಟೆಂಟ್ ಟೂಲಾಗಿ ಯೂಸ್ ಮಾಡ್ಬೋದು. ಹೀಗೆ ನಾನು ಈ 2 ಸ್ಟೆಪ್ಸ್, ಒಂದು ವಿಂಟರ್ ಸೋಲ್ಸ್ಟೈಸ್ ರಿಚುವಲ್ ಮಾಡ್ತೀನಿ ಡಿಸೆಂಬರಲ್ಲಿ, ಆಮೇಲೆ ಅದಾದ ತಕ್ಷಣ ಜಾನ್ವರಿನಲ್ಲಿ ಅಥವಾ ಡಿಸೆಂಬರ್ ಇಲ್ಲ ಜಾನ್ವರಿ ಫಸ್ಟ್ ವೀಕಲ್ಲಿ ಅಥವಾ ಜಾನ್ವರಿ ಮುಗಿಯೋದ್ರೊಳಗೆ ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ಸೊ ಇವೆರಡು ಸ್ಟೆಪ್ಸು ಮೇನ್ ಸ್ಟೆಪ್ಸು. ಅದರಿಂದ ನಂದು ನೆಕ್ಸ್ಟು ಆ್ಯಕ್ಷನ್ಸ್ ತೊಗೊಳ್ತೀನಿ, ಪ್ಲ್ಯಾನ್ ಮಾಡ್ತೀನಿ, ಎಕ್ಸಿಕ್ಯೂಷನ್ ಅದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂದು. ಸೊ ಹೀಗೆ ನಾನು 2 ಮೇನ್ ಸ್ಟೆಪ್ಸ್ ಏನು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಅನ್ನೋದನ್ನು ನಿಮಗೆ ಎಲ್ಲರಿಗೂ ಹೇಳ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು ಅಂತ ಇತ್ತು. ಅದಕ್ಕೆ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಇದನ್ನು ಕೇಳಬೇಕು ಅಂದರೂ, ಯಾವುದೋ ಇದು ರಿಲೇಟೆಡ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಲ್ಲಾಂದರೆ DM ಮಾಡಿ. ನಂದೆಲ್ಲ ಲಿಂಕ್ಸು ನಾನು ಡೀಟೇಲಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಓಕೆ, ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಹಾಗೆ ಮತ್ತೊಂದು ಸಲ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಬಾಯ್ ಬಾಯ್, ಟೇಕ್ ಕೇರ್.